ಬಟ್ ಎವ್ರಿ ಮಂತ್ ಯು ಆರ್ ಗೆಟಿಂಗ್ ಹೌ ಮಚ್? ಜೋರಾಗಿ ಹೇಳಿ ಸರ್. 500 to 600 ರಿಟರ್ನ್ ಬರ್ತಾ ಇದೆ ನಿಮ್ಮ ಅಕೌಂಟ್ಗೆ. ಅಕೌಂಟ್ಗೆ. ಇವತ್ತು ನಾನು ನಿಮ್ಮೆಲ್ಲರನ್ನು ನಮ್ಮ ಹಳೆ ಕಸ್ಟಮರ್ ಜೊತೆ ಭೇಟಿ ಮಾಡಿಸ್ತೀನಿ. ಸರ್ ನಿಮ್ ಹೆಸರು? ಕೇಶವ ಅಂತ. ಸರ್ ನೀವು ನಮ್ಮ ಹತ್ರ ಏನ್ ತಗೊಂಡಿದ್ರಿ? ಆನ್ ಗ್ರಿಡ್ ಸೋಲಾರ್ 4 ಕಿಲೋವ್ಯಾಟ್ ಆಲ್ಮೋಸ್ಟ್ 24 ಮಂತ್ಸ್ ಆಗಿದೆ, 2 ಇಯರ್ಸ್ ಆಗಿದೆ. ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ ಸರ್? ಹೇಗಿತ್ತು ಎಕ್ಸ್ಪೀರಿಯನ್ಸ್? ಆಕ್ಚುಲಿ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಆನ್ ಗ್ರಿಡ್ ಅಂದ್ರೇನು, ಆಫ್ ಗ್ರಿಡ್ ಅಂದ್ರೇನು, ವಿ ಗೋ ವಿತ್ 20% ಸಬ್ಸಿಡಿ ಆರ್ ವಿತೌಟ್ ಸಬ್ಸಿಡಿ ಎಲ್ಲ ಆಪ್ಷನ್ಸ್ ಕೊಟ್ಟರು. ನಾವು ಅದನ್ನ ಚೂಸ್ ಮಾಡೋದಕ್ಕೆ ನಮಗೆ ತುಂಬಾ ಅನುಕೂಲ ಆಯ್ತು. ಸೊ ವಿ ವೆಂಟ್ ಫಾರ್ ವಿತೌಟ್ ಸಬ್ಸಿಡಿ. ನಮಗೆ ಪ್ರೈಸ್ ವರ್ಕೌಟ್ ಆಯ್ತು. ಪ್ಲಸ್ ಬಿಲ್ಲಿಂಗ್ ಅಲ್ಲಿ ನಮಗೆ ಚೆನ್ನಾಗಿ ಎವ್ರಿ ಮಂತ್ ವಿ ಆರ್ ಗೆಟಿಂಗ್ ಅರೌಂಡ್ 400 to 500 rupees ರಿಟರ್ನ್ಸ್. ರಿಟರ್ನ್ ಬರ್ತಾ ಇದೆ. ರಿಟರ್ನ್ ಬರ್ತಾ ಇದೆ. ನಿಮ್ಮ ಅಕೌಂಟ್ ಬರ್ತಾ ಇದೆ ಸರ್? ಅದು ಅಕೌಂಟ್ ಬರ್ತಾ ಇದೆ. ಎಷ್ಟು ದಿವಸಕ್ಕೆ ಒಂದ್ಸತಿ ಬರುತ್ತೆ ಸರ್? ತಿಂಗಳಿಗೊಂದ್ಸಲ ತಿಂಗಳು ಆಟೋಮೆಟಿಕ್ ಆಗಿ ನಿಮ್ಮ ಅಕೌಂಟ್ಗೆ ಬರ್ತಾ ಇದೆ. ಮೊದಲು ನನಗೆ 2,500 3,000 ರೂಪಾಯಿ ತನಕ ಬಿಲ್ ಬರೋದು. ಹಾ. ಅದು ಮೈನಸ್ ಆಗಿ ಅದ್ರ ಮೇಲೆ ನನಗೆ 500 rupees to 600 rupees ನನಗೆ ಹಂಗಂದ್ರೆ ಇವಾಗ ನೀವು 3,500 ರೂಪಾಯಿ ಎವ್ರಿ ಆವರೇಜ್ 3,000 ರೂಪಾಯಿ ಅಂತ ಇಟ್ಕೊಳ್ಳಿ. 3,000 ರೂಪಾಯಿ ಅಂತ ಇಟ್ಕೊಳ್ಳೋಣ. ನಮ್ಮನ್ನ ಯಾಕೆ ಸೆಲೆಕ್ಟ್ ಮಾಡಿದ್ರಿ ಸರ್ ನೀವು? ನಿಮ್ಮನ್ನ ಸೆಲೆಕ್ಟ್ ಮಾಡಿದ್ದು ಅಂತಂದ್ರೆ ನಿಮ್ಮನ್ನ ಇಂಟ್ರೊಡ್ಯೂಸ್ ಮಾಡ್ಕೊಟ್ಟಿದ್ದು ವಿನಾಯಕ UPS. ಅಷ್ಟೊತ್ತಾಗಲೇ ನಾನು ಬೇರೆಯವ್ರ ಹತ್ರ ಡಿಸೈಡ್ ಮಾಡ್ಬಿಟ್ಟಿದೆ ಹೋಗ್ಬಿಡೋಣ ಅಂತ. ನಿಮ್ಮನ್ನ ಮೀಟ್ ಮಾಡಿದ್ಮೇಲೆ ನೀವು ಕೊಟ್ಟಿದ್ದ ಎಕ್ಸ್ಪ್ಲನೇಷನ್, ಕೊಟ್ಟಿದ್ದ ಕ್ಲಾರಿಟಿ, ಈಚ್ ಅಂಡ್ ಎವ್ರಿಥಿಂಗ್, ಪ್ರೈಸಿಂಗ್ ವೈಸ್ ಆಗಿರ್ಬೋದು, ಟರ್ಮ್ಸ್ ಅಂಡ್ ಕಂಡೀಷನ್, ವ್ಯಾರಂಟಿ, ಪ್ರತಿಯೊಂದು ನೋಡಿದಾಗ ನಮ್ಗೆ ಖುಷಿ ಆಯ್ತು. ಓಕೆ, ಸ್ವಲ್ಪ ಜಿನೈನ್ ಇದಾರೆ ಇವ್ರು ಅಂತ ಅನ್ನಿಸ್ತು. ಇನ್ಸ್ಟಾಲೇಷನ್ ಟೈಮಲ್ಲಿ ನಿಮ್ಗೆ ಏನ್ ಕಷ್ಟ ಆಯ್ತು ಸರ್? ಇನ್ಸ್ಟಾಲೇಷನ್ ಟೈಮಲ್ಲಿ ಯಾವಾಗ ಮಾಡಿದ್ರು, ಯಾವಾಗ ಹೋದ್ರು ಅನ್ನೋದು ನಮಗೆ ಗೊತ್ತಿಲ್ಲ. ಗೊತ್ತಿಲ್ಲ. ಮತ್ತೆ ಆದ್ಮೇಲೆ 2 ವರ್ಷ ಆಯ್ತಲ್ಲ? 2 ವರ್ಷ ಆಯ್ತು, ಇಲ್ಲಿವರೆಗೂ ಏನು ಪ್ರಾಬ್ಲಮ್ ಬಂದಿಲ್ಲ.